ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಇದು ನಿಜಕ್ಕೂ ಸಂತಸದ ಸಂಗತಿ. ಯಾಕೆಂದ್ರೆ ಅನ್ವೇಷಣೆ ಬ್ರೇಕ್ ಮಾಡಿದ ಸುದ್ದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಪಂಚಾಯಿತಿ ಎಚ್ಚೆತ್ತು ನೋಟಿಸ್ ಜಾರಿ ಮಾಡಿದೆ. ಇಷ್ಟಕ್ಕೂ ನಾವು ಬ್ರೇಕ್ ಮಾಡಿದ ಸುದ್ದಿ ಏನು, ಅದಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೈಗೊಂಡ ಕ್ರಮ ಏನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೂ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಫೆಬ್ರವರಿ 7ರಂದು ನಾವು ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ನಿಖಿಲ್ ಕತ್ತಿ ಮತಕ್ಷೇತ್ರವಾದ ಹುಕ್ಕೇರಿಯ ಬಾಡ ಗ್ರಾಮದಲ್ಲಿರೋ ಕ್ರಮ ಸಂಖ್ಯೆ 206/3 ಅಂಗನವಾಡಿಯ ದುಸ್ಥಿತಿ ಬಗ್ಗೆ ಕಂಪ್ಲೀಟ್ ವಿವರ ನೀಡಿದ್ವಿ. ಅಲ್ಲದೆ ಅದೇ ಬಾಡ ಗ್ರಾಮದಲ್ಲಿ ಚೆನ್ನಾಗಿದ್ದ ಕ್ರಮ ಸಂಖ್ಯೆ 204 ಮತ್ತು 205ನೇ ಅಂಗನವಾಡಿಗಳಿಗೆ ಲಕ್ಷ ಗಟ್ಟಲೆ ಹಣ ಮಂಜೂರು ಮಾಡಿರೋ ಬಗ್ಗೆ ಕೂಡ ವರದಿ ಮಾಡಿದ್ವಿ. ಇನ್ನು ಆ ಸುದ್ದಿಯಲ್ಲಿ ಕ್ರಮ ಸಂಖ್ಯೆ 204 ಮತ್ತು 205ನೇ ಅಂಗನವಾಡಿಗಳಿಗೆ ಕಾಂಕ್ರೀಟ್ ಮೇಲ್ಛಾವಣಿ ಇದ್ರೂ ಅದೇ ಅಂಗನವಾಡಿಗಳಿಗೆ ಶೀಟ್ ಹಾಕಲು 4,24,000 ರೂಪಾಯಿ ಮಂಜೂರು ಮಾಡಲಾಗಿದೆ. ಆದರೆ 206/3 ಸಂಖ್ಯೆಯ ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯಾಕೆಂದ್ರೆ ಈ ಅಂಗನವಾಡಿಗೆ ಹೆಂಚಿನ ಮೇಲ್ಛಾವಣಿ ಇದೆ. ಸೂರ್ಯನ ಬೆಳಕು ಈ ಮೇಲ್ಛಾವಣಿಯಿಂದ ನೇರವಾಗಿ ಅಂಗನವಾಡಿ ಒಳಕ್ಕೆ ಬರುತ್ತಿದೆ. ಅದೇ ಮೇಲ್ಛಾವಣಿಗೆ ಅಳವಡಿಸಿರೋ ಮರ ತುಂಡಾಗಿ ಯಾವಾಗ ಬೀಳುತ್ತೋ ಎನ್ನುವಂತಿದೆ. ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಂಗನವಾಡಿ ಒಳ ಪ್ರವೇಶ ಮಾಡಿದ್ರೆ ಪಾಳು ಬಿದ್ದ ಮನೆಗಿಂತ ಶೋಚನೀಯ ಎಂಬ ಪರಿಸ್ಥಿತಿ 206/3ನೇ ಸಂಖ್ಯೆಯ ಅಂಗನವಾಡಿ ಕೇಂದ್ರವಿದೆ ಎಂಬ ಸಂಗತಿ ನಮ್ಮ ವರದಿಯಲ್ಲಿ ಪ್ರಸಾರವಾಗಿತ್ತು. ಸದ್ಯ ನಾವು ಬಾಡ ಗ್ರಾಮದಲ್ಲಿರುವ ಅಂಗನವಾಡಿಗಳ ಬಗ್ಗೆ ಮಾಡಿದ ವರದಿಗೆ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿ ನೋಟಿಸ್ ಜಾರಿ ಮಾಡಿದೆ. ಇಷ್ಟಕ್ಕೂ ಆ ನೋಟಿಸ್ನಲ್ಲಿ ಏನಿದೆ ಅಂತ ಒಮ್ಮೆ ನೀವೇ ನೋಡಿ. ಅನ್ವೇಷಣೆ ನ್ಯೂಸ್ನಲ್ಲಿ ದಿನಾಂಕ 8/2/2025ರಂದು ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮ ಪಂಚಾಯಿತಿಯ ಬಾಡ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳ ಕಾಮಗಾರಿಗಳು ಆದ್ಯತೆ ಅನುಗುಣವಾಗಿ ಅತಿ ಹೆಚ್ಚು ಅವಶ್ಯಕ ಅಂಗನವಾಡಿ ಕೇಂದ್ರಗಳ ದುರಸ್ತಿ ಕಾರ್ಯವನ್ನ ಆಯ್ಕೆ ಮಾಡುವಲ್ಲಿ ಉದಾಸೀನತೆ ತೋರಿರುವಿರಿ ಮತ್ತು ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಕಾಮಗಾರಿಯಲ್ಲಿ ಹಣ ದುರ್ಬಳಕೆಯಾಗಿರುತ್ತಿದೆ ಅಂತ ಅನ್ವೇಷಣೆ ನ್ಯೂಸ್ನಲ್ಲಿ ವರದಿ ಪ್ರಕಟಣೆ ಆಗಿರುತ್ತದೆ. ಈ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಪರಿಶೀಲನೆ ಮಾಡದೆ ಅಂಗನವಾಡಿ ಕೇಂದ್ರಗಳ ದುರಸ್ಥಿತಿ ಕಾಮಗಾರಿಗಳನ್ನು ಆಯ್ಕೆ ಮಾಡಿರುವುದು ಹಾಗೂ ಈ ಮೂಲಕ ಸರ್ಕಾರದ ಅನುದಾನವು ಸದ್ಬಳಕೆಯಾಗದೇ ಇರುವುದು ನಿಮ್ಮ ಕರ್ತವ್ಯದಲ್ಲಿನ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ಎದ್ದು ತೋರಿಸುತ್ತದೆ. ಸದರಿ ವಿಷಯದ ಕುರಿತು ತಮ್ಮ ಶಿಸ್ತು ಪ್ರಾಧಿಕಾರಕ್ಕೆ ಏಕೆ ವರದಿ ಸಲ್ಲಿಸಬಾರದು ಎಂಬುದರ ಬಗ್ಗೆ ಈ ನೋಟಿಸ್ ಮುಟ್ಟಿದ ತಕ್ಷಣ ಈ ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳಿಗೆ ಸಮಕ್ಷಮ ಭೇಟಿಯಾಗಿ ನೋಟಿಸ್ಗೆ ಲಿಖಿತವಾಗಿ ಉತ್ತರ ಸಲ್ಲಿಸತಕ್ಕದ್ದು. ಇದಕ್ಕೆ ತಪ್ಪಿದ್ದಲ್ಲಿ ನಿಮ್ಮ ಶಿಸ್ತು ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಲಾಗುವುದು ತಿಳಿದಿರಲಿ ಎಂದು ಆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ನೋಟಿಸ್ ಅನ್ನ ಹುಕ್ಕೇರಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪಿಒ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಶ್ರೀ ಎಚ್ ಹೊಳೆಪ್ಪನವರಿಗೆ ನೀಡಲಾಗಿದೆ. ಅಲ್ಲದೆ ಈ ನೋಟಿಸ್ ಕೊಟ್ಟಿರೋದು ಕೂಡ ಹುಕ್ಕೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಸದ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿರೋ ನೋಟಿಸ್ಗೆ ಸಿಡಿಪಿಒ ಯಾವ ಉತ್ತರ ನೀಡ್ತಾರೆ, ಅದಾದ ನಂತರ ಈ ವಿಚಾರವಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದು ಕಾದ್ ನೋಡಬೇಕು. ಒಟ್ನಲ್ಲಿ ಅನ್ವೇಷಣೆ ತಂಡ ಬ್ರೇಕ್ ಮಾಡಿದ ಸುದ್ದಿಗೆ ಸರ್ಕಾರದ ಅಧಿಕಾರಿಯೊಬ್ಬರು ಕೂಡಲೇ ನೋಟಿಸ್ ಜಾರಿ ಮಾಡಿರೋದು ನಿಜಕ್ಕೂ ಸಂತಸದ ಸುದ್ದಿಯಾಗಿದೆ. ಅಲ್ಲದೆ ಇಂತಹ ವಸ್ತುನಿಷ್ಠ ವರದಿಯನ್ನ ಗಮನಿಸಿ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಅನ್ವೇಷಣೆ ತಂಡ ಈ ಮೂಲಕ ಧನ್ಯವಾದವನ್ನ ತಿಳಿಸುತ್ತಿದೆ. ಕೇವಲ ಅಷ್ಟು ಮಾತ್ರವಲ್ಲ, ಅನ್ವೇಷಣೆ ತಂಡದ ವಸ್ತುನಿಷ್ಠ ವರದಿಗಳನ್ನ ನೋಡುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವ ಪ್ರತಿಯೊಬ್ಬರಿಗೂ
ಧನ್ಯವಾದ ತಿಳಿಸುತ್ತೇವೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಇದರಿಂದ ಇಂತಹ ಮತ್ತಷ್ಟು ವಸ್ತುನಿಷ್ಠ ವರದಿಗಳನ್ನ ನಿಮ್ಮ ಮುಂದೆ ಅನ್ವೇಷಣೆ ತಂಡ ದಾಖಲೆಗಳ ಸಮೇತ ಇಡುತ್ತದೆ ಎಂದು ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.